ಇನ್ನು ತೆರಿಗೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಕ್ಷಕ್ಕೆ ಈಗ ಬಿಗ್ ರಿಲೀಫ್ ಸಿಕ್ಕಿದೆ. ಕಾಂಗ್ರೆಸ್ನ ವಿರುದ್ಧ ಕ್ರಮ ಕೈಗೊಳ್ಳಬಾರದು ಅಂತ ಸುಪ್ರೀಂ ಕೋರ್ಟ್ ಈಗ ಸೂಚನೆ ಕೊಟ್ಟಿದೆ. ಚುನಾವಣೆ ಸಂದರ್ಭದಲ್ಲಿ ಒಂದು ಲೆವೆಲ್ ಪ್ಲೇಯಿಂಗ್ ಆಗಿರುವಂತಹ ವಾತಾವರಣ ಇರಬೇಕು, ಗ್ರೌಂಡ್ ಇರಬೇಕು. ಹೀಗಾಗಿ ಕಾಂಗ್ರೆಸ್ ವಿರುದ್ಧ ಕ್ರಮ ಕೈಗೊಳ್ಳಬಾರದು ಅಂತ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ. ಆದಾಯ ತೆರಿಗೆ ಇಲಾಖೆಗೆ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ. ಇನ್ನು ಲೋಕಸಭೆ ಚುನಾವಣೆ ಮುಗಿಯೋವರೆಗೂ ಟ್ಯಾಕ್ಸ್ ಕಟ್ಟಲು ಬಲವಂತ ಮಾಡೋದಿಲ್ಲ ಅಂತ ತೆರಿಗೆ ಇಲಾಖೆ ಕೂಡ ಸುಪ್ರೀಂ ಕೋರ್ಟ್ಗೆ ಹೇಳಿದೆ. ಚುನಾವಣೆ ಮುಗಿಯೋವರೆಗೂ ಕಾಂಗ್ರೆಸ್ ರಿಲೀಫ್ ಕೊಟ್ಟಿದೆ ಸುಪ್ರೀಂ ಕೋರ್ಟ್ ಕಾಂಗ್ರೆಸ್ಗೆ. 1823 ಕೋಟಿ ರೂಪಾಯಿ ತೆರಿಗೆಯನ್ನು ಕಟ್ಟಬೇಕು ಅಂತ ತೆರಿಗೆ ಇಲಾಖೆ ನೋಟಿಸ್ ಕೊಟ್ಟಿತ್ತು. ತೆರಿಗೆ ಪಾವತಿಸುವಂತೆ 4 ನೋಟಿಸ್ಗಳನ್ನು ಆದಾಯ ತೆರಿಗೆ ಇಲಾಖೆ ಕೊಟ್ಟಿತ್ತು. ಶುಕ್ರವಾರ ಅಂದರೆ ಕಳೆದ ಶುಕ್ರವಾರ 1823 ಕೋಟಿ ರೂಪಾಯಿ ತೆರಿಗೆ ಬಾಕಿ ಕಟ್ಟುವಂತೆ ತೆರಿಗೆ ಇಲಾಖೆ ನೋಟಿಸ್ ಕೊಟ್ಟಿತ್ತು. ಶನಿವಾರ ಮತ್ತೆ 1745 ಕೋಟಿ ರೂಪಾಯಿ ಹಳೆ ತೆರಿಗೆಯನ್ನು ಕಟ್ಟುವಂತೆ ಕೂಡ 2ನೇ ನೋಟಿಸ್ ಕೊಡಲಾಯಿತು. ಒಟ್ಟಾರೆ ಕೈ ತೆರಿಗೆ ಬಾಕಿ 3567 ಕೋಟಿ ರೂಪಾಯಿ. ಇದನ್ನೆಲ್ಲ ತೆರಿಗೆ ಕಟ್ಟಬೇಕು ಅಂತ 4 ನೋಟಿಸ್ಗಳನ್ನು ತೆರಿಗೆ ಇಲಾಖೆ ಕೊಟ್ಟಿತ್ತು. ಈಗಾಗಲೇ ಕಾಂಗ್ರೆಸ್ ಖಾತೆಯಿಂದ 135 ಕೋಟಿ ರೂಪಾಯಿಯನ್ನು ತೆರಿಗೆ ಇಲಾಖೆ ಕಡಿತಗೊಳಿಸಿದೆ. ಇನ್ನು ಮತ್ತೊಂದೆಡೆಯಲ್ಲಿ ಕಾಂಗ್ರೆಸ್ಗೆ ಲೋಕಸಭೆ ಎಲೆಕ್ಷನ್ನ ಸಂದರ್ಭದಲ್ಲಿ ಒಂದು ರೀತಿಯಾಗಿ ರಿಲೀಫ್ ಸಿಕ್ಕಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಇನ್ನು ಕಾಂಗ್ರೆಸ್ನ ತೆರಿಗೆ ಬಾಣ ಯಾವ ರೀತಿಯಾಗಿ ಹೂಡ್ತು ತೆರಿಗೆ ಇಲಾಖೆ ಅಂತ ನೋಡಿದ್ರೆ 2014-15ರಲ್ಲಿ 663 ಕೋಟಿ ತೆರಿಗೆ ಬಾಕಿ ಉಳಿಸ್ಕೊಂಡಿದೆ ಅಂತ ಹೇಳಿತ್ತು ತೆರಿಗೆ ಇಲಾಖೆ. 2015-16ರಲ್ಲಿ 664 ಕೋಟಿ, ಅದೇ ರೀತಿಯಾಗಿ 16-17ರಲ್ಲಿ 417 ಕೋಟಿ ತೆರಿಗೆ ಬಾಕಿ. 2014ರಿಂದ 2017ರವರೆಗಿನ ತೆರಿಗೆ ಬಾಕಿ ಸಂಬಂಧಪಟ್ಟಂತೆ ಕಾಂಗ್ರೆಸ್ಗೆ ಐಟಿ ನೋಟಿಸ್ ಕೊಟ್ಟಿತ್ತು. ಮಧ್ಯಪ್ರದೇಶದ ಕಾಂಗ್ರೆಸ್ ನಾಯಕರ ಮನೆ ಮೇಲೆ ದಾಳಿಯಾಗಿತ್ತು. ಆಗ ಡೈರಿಯಲ್ಲಿ ನಗದು ರೂಪದಲ್ಲಿ ಹಣ ಪಾವತಿಸಿರುವ ಬಗ್ಗೆ ಮಾಹಿತಿ ಇತ್ತು. ಕಾಂಗ್ರೆಸ್ ನಾಯಕರ ಮನೆಯಲ್ಲಿ ಸಿಕ್ಕಂತಹ ಡೈರಿ ಆಧಾರದ ಮೇಲೆ ಈಗ ಐಟಿ ಇಲಾಖೆ ನೋಟಿಸನ್ನು ಕೊಟ್ಟಿದೆ. ಇದೊಂದು ತೆರಿಗೆ ಭಯೋತ್ಪಾದನೆ ಅಂತ ಕಾಂಗ್ರೆಸ್ ನಾಯಕರು ಇದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ಕೂಡ ಹೊರಹಾಕ್ತಾ ಇದ್ರು. ಡೈರಿಯಲ್ಲಿ ಹೆಸರಿದೆ ಅನ್ನೋ ಕಾರಣಕ್ಕೆ ನೋಟಿಸ್ ನೀಡಿದ್ದಕ್ಕೆ ಕಾಂಗ್ರೆಸ್ ನಾಯಕರು ಆಕ್ರೋಶ ಕೂಡ ಹೊರಹಾಕಿದ್ರು. ಅದೇ ರೀತಿಯಾಗಿ ಇದೇ ರೀತಿಯಾದಂತಹ ಒಂದು ಡೈರಿಯಲ್ಲಿ ಬಿಜೆಪಿ ನಾಯಕರ ಹೆಸರೂ ಕೂಡ ಇದೆ. ಆದರೆ ಬಿಜೆಪಿ ನಾಯಕರ ಡೈರಿಗಳಲ್ಲಿ ಇದ್ದಂತಹ ಹೆಸರಿನ ಆಧಾರದ ಮೇಲೆ ಯಾಕೆ ಬಿಜೆಪಿಯವರಿಗೆ ತೆರಿಗೆ ಹಾಕಿಲ್ಲ ಅಂತ ಕಾಂಗ್ರೆಸ್ ಕೂಡ ಪ್ರಶ್ನೆ ಮಾಡಿತ್ತು. ಈ ಮೂಲಕ ಬಿಜೆಪಿ ತೆರಿಗೆ ಭಯೋತ್ಪಾದನೆ ಮಾಡ್ತಾ ಇದೆಯಂತ ಕಾಂಗ್ರೆಸ್ ಗಂಭೀರವಾದಂತಹ ಆರೋಪ ಮಾಡಿತ್ತು. ಇನ್ನು ಮತ್ತೊಂದೆಡೆಯಲ್ಲಿ ನಾವು ನೋಡಿದ್ದೆ ಆದರೆ ಲೋಕಸಭೆ ಚುನಾವಣೆ ಬಂದಿದೆ. ಇದೇ ಸಂದರ್ಭದಲ್ಲಿ ಒಂದೆಡೆ ತೆರಿಗೆ ಕಟ್ಟುವಂತ ನೋಟಿಸ್ ಕಳಿಸ್ತಾರೆ, ಮತ್ತೊಂದೆಡೆಯಲ್ಲಿ ಕಾಂಗ್ರೆಸ್ನ ಖಾತೆಗಳನ್ನು ಬ್ಲಾಕ್ ಮಾಡಲಾಗಿದೆ ಅಂತ ಕಾಂಗ್ರೆಸ್ ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಇತ್ತು.